ಸಿಲಿಂಡರ್ ಹೆಚ್ಚು ಕೊಡೋದು ಮಾಡಿದ್ದು. ಕಮರ್ಷಿಯಲ್ ಜಾಸ್ತಿ ಖರ್ಚು ಮಾಡ್ರಿ ಅಂತ ಹೇಳಿದವರು ಇವರು. ಇವತ್ತು ಹಿಂದಕ್ಕೆ ಹೋಗಿರೋರು ಇವರು. ಸಿಲಿಂಡರ್ ಘೋಷಣೆ ಮಾಡಿದ್ದಾರೆ, 25 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ. ಕೊಡಲಿ. ಡೊಮೆಸ್ಟಿಕ್ಕು 45 ಜನ ಗ್ರಾಮಾಂತರ ಪ್ರದೇಶ ಕೊಡಲಿ. ಅಷ್ಟು ಅವ್ರು ಹೇಳಿದವರು ಕೊಡಲಿ, ಸಾಕು. ಅದನ್ನು ಮೆಕ್ಯಾನಿಸಮ್ ಕರೆಕ್ಟಾಗಿ ಮಾಡಬೇಕು. 25 ದಿನ ಆದರೆ 26ನೇ ದಿನ ಸಿಲಿಂಡರ್ ಸಿಗಬೇಕು. ಯಾವತ್ತು ಸಿಗಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊತಾರೆ. ತಾವು ಮೀಡಿಯಾವರು ಓದ್ತೀರಿ, ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು. 45 ದಿನ, 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು ಕಷ್ಟದಲ್ಲಿರುವಾಗ ಈ ಏನು ಡಿಸ್ಟ್ರಿಬ್ಯೂಟರ್ಸ್ ಏನು ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾಳಸಂತೆಗೆ ಸಿಲಿಂಡರ್ ಕಳಿಸಬಾರದು, ರೇಟು ದುಬಾರಿ ಮಾಡಬಾರದು. ಇವೆಲ್ಲ ಮಾಡಿದರೆ ಕ್ರಮ ಜರೂರಾಗಿ ತಗೊಳ್ಳಿ. ಸಿಲಿಂಡರ್ ಹೆಚ್ಚು ಕೊಡೋದು ಮಾಡಿದ್ದು. ಕಮರ್ಷಿಯಲ್ ಜಾಸ್ತಿ ಖರ್ಚು ಮಾಡ್ರಿ ಅಂತ ಹೇಳಿದವರು ಇವರು. ಇವತ್ತು ಹಿಂದಕ್ಕೆ ಹೋಗಿರೋರು ಇವರು. ಸಿಲಿಂಡರ್ ಘೋಷಣೆ ಮಾಡಿದ್ದಾರೆ, 25 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ. ಕೊಡಲಿ. ಡೊಮೆಸ್ಟಿಕ್ಕು 45 ಜನ ಗ್ರಾಮಾಂತರ ಪ್ರದೇಶ ಕೊಡಲಿ. ಅಷ್ಟು ಅವ್ರು ಹೇಳಿದವರು ಕೊಡಲಿ, ಸಾಕು. ಅದನ್ನು ಮೆಕ್ಯಾನಿಸಮ್ ಕರೆಕ್ಟಾಗಿ ಮಾಡಬೇಕು. 25 ದಿನ ಆದರೆ 26ನೇ ದಿನ ಸಿಲಿಂಡರ್ ಸಿಗಬೇಕು. ಯಾವತ್ತು ಸಿಗಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊತಾರೆ. ತಾವು ಮೀಡಿಯಾವರು ಓದ್ತೀರಿ, ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು. 45 ದಿನ, 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು ಕಷ್ಟದಲ್ಲಿರುವಾಗ ಈ ಏನು ಡಿಸ್ಟ್ರಿಬ್ಯೂಟರ್ಸ್ ಏನು ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾಳಸಂತೆಗೆ ಸಿಲಿಂಡರ್ ಕಳಿಸಬಾರದು, ರೇಟು ದುಬಾರಿ ಮಾಡಬಾರದು. ಇವೆಲ್ಲ ಮಾಡಿದರೆ ಕ್ರಮ ಜರೂರಾಗಿ ತಗೊಳ್ಳಿ.